ವಿದ್ಯಾರ್ಥಿಗಳೇ, ಇಂದು ನಾವು ಸಮಾಜ ವಿಜ್ಞಾನ ತರಗತಿಯಲ್ಲಿ ಈಗಾಗಲೇ ನಾವು ನಮಗೆ ಬೋರ್ಡಿಂದ ಬಿಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಎರಡನ್ನು ಕೂಡ ಅಭ್ಯಾಸ ಮಾಡಿದ್ದೀವಿ. ಹಾಗೆಯೇ 2ನೇ ಪತ್ರಿಕೆಯಲ್ಲಿ ನೀವು ಎಕ್ಸಾಮ್ ಅನ್ನು ಕೂಡ ಬರೆದಿದ್ದೀರಿ ಅಲ್ವಾ? ಸೊ ಅದರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈಗ ನಾವು ಆನ್ಯುವಲ್ ಎಕ್ಸಾಮ್ ಅಂದರೆ ವಾರ್ಷಿಕ ಪರೀಕ್ಷೆಗೆ ಮತ್ತೆ ಏನು ಮಾಡಬೇಕು, ತಯಾರಿಯನ್ನು ಮಾಡ್ಕೊಳ್ಬೇಕಲ್ವಾ? ಸೊ ಅದರಲ್ಲಿ ನಮಗೆ ಈ ಬಹು ಆಯ್ಕೆ ಪ್ರಶ್ನೆಗಳು ಅಥವಾ ಒಂದು ವಾಕ್ಯದಲ್ಲಿ ಬರೆಯುವಂತ ಪ್ರಶ್ನೆ, ಸೊ ಎರಡನ್ನು ಸೇರಿಸ್ಬಿಟ್ಟು ನಮಗೆ 16 ಮಾರ್ಕ್ಸ್ಗೆ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅತಿ ಹೆಚ್ಚು ಎಫರ್ಟ್ ಅನ್ನು ಹಾಕ್ಬಿಟ್ಟು ಪ್ರತಿ ಪಾಠವನ್ನು ಕೂಡ ನಾವು ಓದ್ಕೊಂಡ್ರೆ ಮಾತ್ರ ಅವೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ. ಇದೆಲ್ಲ ನಮ್ಗೆ ಗೊತ್ತಿರುವಂತದ್ದು ಅಲ್ವಾ? ಸೊ ಅದಕ್ಕೆ ನಾವು ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈಗ ಪ್ರತಿ ಪಾಠವನ್ನು ಕೂಡ ನಾವು ಕುತ್ಕೊಂಡು ಓದಲಿಕ್ಕೆ ಕಷ್ಟ ಆಗುತ್ತೆ. ಲೈನ್ ಅಲ್ಲೇ ಇಟ್ಕೊಂಡು ಅಲ್ವಾ, ಪ್ರತಿ ಪಾಠದಲ್ಲೂ ಪ್ರತಿ ಸಾಲನ್ನ ಇಟ್ಕೊಂಡು ನಾವು ಓದ್ಕೊಂಡು ಒಂದೊಂದು ಹಂತದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ. ಸೊ ಅದಕ್ಕೆ ನಾವೇನ್ ಮಾಡೋದು, ಈಗ ಪ್ರತಿ ಪಾಠವನ್ನ ತೆಕ್ಕೊಂಡು ಅದರಲ್ಲಿ ಯಾವ ಒಂದು ಪ್ರಶ್ನೆ ನಮಗೆ ಒಂದು ಹಂತದ ತುಂಬಾ ಮುಖ್ಯ, ಯಾವುದು ಹೆಚ್ಚಾಗಿ ನಮಗೆ ಎಕ್ಸಾಮ್ಗೆ ಬರಬಹುದು ಅನ್ನುವಂಥದ್ದನ್ನ ಗೆಸ್ ಮಾಡ್ಬಿಟ್ಟು ನಾವೇನ್ ಮಾಡ್ಬೋದು, ಆ ತರದವನ್ನ ಹೆಚ್ಚಾಗಿ ಅಭ್ಯಾಸವನ್ನ ಮಾಡ್ಬೋದು. ಸೊ ಅದಕ್ಕೆ ನಮಗೆ ಸುಲಭವಾದ ಮಾರ್ಗ ಯಾವುದು ಅಂತ ಹೇಳಿದ್ರೆ ಪಿರಮಿಡ್ ರಚನೆ. ಇದಕ್ಕೆ ನಾವು ಪಿರಮಿಡ್ ಅಂತ ಕರಿತೀವಿ ಅಲ್ವಾ? ಸೊ ಯಾಕಂತ ಹೇಳಿದ್ರೆ ಇದು ಪಿರಮಿಡ್ ಆಕಾರದಲ್ಲಿ ಇದೆ. ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ನೋಡ್ತೀವಲ್ಲ, ಪಿರಮಿಡ್ಗಳನ್ನ ಅವರು ಯಾಕೆ ಕಟ್ಟಿಸಿದ್ರು, ಅವುಗಳ ರಚನೆ ಹೇಗಿತ್ತು ಅನ್ನುವಂಥದ್ದು. ಅದೇ ರೀತಿ ನಾವು ನಮ್ಮ ಸಮಾಜ ವಿಜ್ಞಾನಕ್ಕೆ ಬಂದ್ರೆ ಈ ತರ ನಾವು ಪಿರಮಿಡ್ ರಚನೆಯನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಏನ್ ಮಾಡ್ಬೋದು, ಸುಳಿವುಗಳನ್ನ ತಗೊಂಡು ಆ ಸುಳಿವುಗಳಿಗೆ ಉತ್ತರ ಏನೋ ಆಗಿರ್ಬೋದು ಅನ್ನುವಂಥದ್ದನ್ನ ಪ್ರತಿ ಪಾಠದಲ್ಲೂ ನಾವೇನ್ ಮಾಡ್ತೀವಿ, ಸುಳಿವುಗಳಿಗೆ ಉತ್ತರಗಳನ್ನು ಹುಡುಕೊಂಡು ಈ ತರ ನಾವು ಪಿರಮಿಡ್ ರಚನೆ ಮಾಡಿ ಬರೆಯೋದ್ರಿಂದ ಅತಿ ಹೆಚ್ಚಾಗಿ ಅವುಗಳನ್ನ ನೆನಪಲ್ಲಿ ಇಟ್ಕೊಳ್ಬೋದು. ಸೊ ಹಾಗೆ ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಪಿರಮಿಡ್ ರಚನೆ, ಸೊ ಅದಕ್ಕೆ ಮತ್ತೆ ಸುಳಿವುಗಳನ್ನ ನಿಮಗೆ ಕೊಟ್ಟಿದ್ದೀನಿ ಹಿಂದಿನ ತರಗತಿಯಲ್ಲಿ. ಆ ಸುಳಿವುಗಳಿಗೆ ಉತ್ತರಗಳು ಏನೇನು ಅಂತ ಹೇಳಿದ್ರು ನೀವು ಮನೆಯಲ್ಲಿ ಕೂತ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ರಿ ಅಲ್ವಾ? ಈಗ ನಾನು ಪ್ರತಿ ಒಂದೊಂದು ಸುಳಿವನ್ನ ಒಬ್ಬೊಬ್ಬರಿಗೆ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಆ ಸುಳಿವುಗಳಿಗೆ ಉತ್ತರ ಏನು, ಮತ್ತೆ ಆ ಉತ್ತರ ಎಷ್ಟು ಅಕ್ಷರಗಳನ್ನು ಹೊಂದಿದೆ ಅನ್ನುವಂಥದ್ದು, ಮತ್ತೆ ಆ ಅಕ್ಷರಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಯಾವ ಬಾಕ್ಸ್ ಅಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ಏನ್ ಮಾಡ್ಬೇಕು, ಬಂದ್ಬಿಟ್ಟು ಬರ್ತಾ ಹೋಗುವಂಥದ್ದು. ಸೊ ಈಗ ನಾವು ಮಾಡೋದ್ರಿಂದ ಏನಾಗುತ್ತೆ, ಕ್ಲಾಸ್ ಕೂಡ ಆಕ್ಟಿವ್ ಆಗಿರುತ್ತೆ, ನಿಮ್ಗೆ ಅದು ಚೆನ್ನಾಗಿ ನೆನಪಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಮಾಡಿರ್ತೀರಲ್ವಾ, ಉತ್ತರ ಹುಡ್ಕೊಂಡ್ ಬರ್ಕೊಂಡ್ ಬಂದಿದ್ದೀರಿ, ಮತ್ತೆ ಇಲ್ಲಿ ಬಾಕ್ಸ್ ಒಳಗಡೆ ಉತ್ತರವನ್ನು ನೀವು ಬರೆಯೋದ್ರಿಂದ ಅದು ನಿಮ್ಗೆ ಇನ್ನೂ ಕೂಡ ಹೆಚ್ಚಾಗಿ ನೆನಪಲ್ಲಿ ಇರುತ್ತೆ. ಹಾಗಾಗಿ ಎಕ್ಸಾಮ್ ನಿಮ್ಗೆ ಅದು ಅನುಕೂಲ ಕೂಡ ಆಗುತ್ತೆ. ಸೊ ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಪಿರಮಿಡ್ ರಚನೆಯನ್ನ ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ನೋಡೋಣ. ಈಗ ನಾನು ಪ್ರತಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಕಲ್ತ್ಬಿಟ್ಟು ಸುಳಿವನ್ನು ಹೇಳ್ತೀನಿ. ಆ ಸುಳಿವಿನ ಉತ್ತರ ಏನು, ಆ ಉತ್ತರದ ಸಂಖ್ಯೆ ಎಷ್ಟು, ಮತ್ತೆ ಯಾವ ಬಾಕ್ಸ್ ಅಲ್ಲಿ ಆ ಉತ್ತರ ಬರುತ್ತೆ ಅಂತ ನೀವು ಬರ್ಬಿಟ್ಟು ಹೋಗ್ಬೇಕು. ಓಕೆನಾ? ಸೊ ಈಗ ನಾವು ಶೋಭಾ ಅವರಿಂದ ಸ್ಟಾರ್ಟ್ ಮಾಡೋಣಾಗಂದ್ರೆ ಸುಳಿವನ್ನ. ಮೊದಲನೇ ಸುಳಿವು ಶೋಭಾ. ಜನರಲ್ ಡಯರ್ ಅಮೃತಸರದಲ್ಲಿ ನೆರೆದ ಜನರ ಮೇಲೆ 10 ನಿಮಿಷಗಳ ಅವ್ಯಾಹತ ಗುಂಡಿನ ದಾಳಿ ನಡೆಸಿದ ಘಟನೆ. ಅಲ್ಲದೆ ಯಾವ ಪಾಠದಲ್ಲಿ ಗೊತ್ತಿದ್ರು, ಅದು ಗೊತ್ತಿರ್ಬೇಕಲ್ವಾ ಯಾವ ಪಾಠದ್ದು ಅಂತ. ಯಾರು ಹೇಳ್ತೀರಿ? ಸ್ವಾತಂತ್ರ್ಯ ಹೋರಾಟ. ಯಾರು ಒಬ್ರು ನಿಂತ್ಕೊಂಡು ಹೇಳ್ಬೇಕು. ಸ್ವಾತಂತ್ರ್ಯ ಹೋರಾಟ ಅಲ್ವಾ? ಈ ಪಾಠದ್ದು ನಮಗೆ ಬರುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಒಂದು ಘಟನೆ ಇದೆ. ಆ ಘಟನೆ ಯಾಕೆ ನಡೀತು ಅಂತ ಹೇಳ್ಬಿಟ್ಟು ಆ ಪಾಠದಲ್ಲಿ ನಾವು ತಿಳ್ಕೊಂಡಿದ್ರಲ್ವಾ? ಸೊ ಹಾಗಾಗಿ ಜನರಲ್ ಡಯರ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿ ಅಮೃತಸರದಲ್ಲಿ ನೆರೆದಂತಹ ಜನರ ಮೇಲೆ 10 ನಿಮಿಷಗಳ ಕಾಲ ಅವ್ಯಾಹತ ಒಂದು ಗುಂಡಿನ ದಾಳಿಯನ್ನ ನಡೆಸಿದ. ಆ ನಡೆಸಿದಂತಹ ಘಟನೆಯನ್ನು ನಾವೇನಂತ ಕರಿತೀವಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಎಷ್ಟು ಅಕ್ಷರ ಇದೆಯಪ್ಪ? 12 ಅಕ್ಷರ. ನೋಡಿ ಎಲ್ಲಿ ಬರುತ್ತಾಗದ್ರೆ ಬರೀ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಆಮೇಲೆ ಅದು ಯಾವ ಪಾಠದಲ್ಲಿ ಬರೋದು ಗೊತ್ತಿರ್ಬೇಕು. ಹೇಳಿ ಗೊತ್ತಿಲ್ಲ ಅತ್ತೆ ಹೇಳಿದ್ರು
ಯಾವುದೇ ಪ್ರಶ್ನೆ ಬಂದ್ರೆ ಅದು ಯಾವ ಪಾಠದಲ್ಲಿ ಬಂದಿದೆ ಅಂತ ಗೊತ್ತಾಗ್ಬಿಡ್ತದೆ. ಆವಾಗ ನಿಮಗೆ ಏನು ಉತ್ತರ ಗೊತ್ತಿದ್ರೆ ಆ ಪಾಠದ ಬಗ್ಗೆ ಏನಾದರೂ ಅಲ್ಪ ಸ್ವಲ್ಪ ಗೊತ್ತಿದ್ರೆ ಏನಾಗುತ್ತೆ, ಉತ್ತರ ಬರೀಲಿಕ್ಕೆ ಇನ್ನೂ ಈಸಿ ಆಗುತ್ತೆ ಅಂತ. ಇದೆಯಾ? ನೆಕ್ಸ್ಟ್ ಎರಡನೇ ಸುಳಿವು. ಭಾರತದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿರುವ ರಾಜ್ಯ? ಉತ್ತರ ಪ್ರದೇಶ. ಎಷ್ಟು ಅಕ್ಷರ? 6 ಅಕ್ಷರ. ಎಲ್ಲಿದೆಯಪ್ಪ 6 ಅಕ್ಷರದ ಬಾಕ್ಸ್? ಉತ್ತರ ಹೇಳ್ಕಂತ ಬರಬೇಕು. ಪ್ರದೇಶ. ಭಾರತದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ನೆಕ್ಸ್ಟ್ ದಲಿತ. ಜಿನೇವಾದಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಎಷ್ಟು ಅಕ್ಷರ? 11. ಬರುತ್ತೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ವೆರಿ ಗುಡ್. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಸರಿ ಇದೆಯಲ್ಲ? ನೆಕ್ಸ್ಟ್ ನಾಗರಾಜ. ಈಗ 4ನೇ ಸುಳಿವು. ನಾಗರಾಜ್ ಅವ್ರಿಗೆ ಸರ್ಕಾರವು ರಾಷ್ಟ್ರದ ರಕ್ಷಣೆ ಅಲ್ವಾ? ಸರ್ಕಾರವು ರಾಷ್ಟ್ರದ ರಕ್ಷಣೆ, ಆಡಳಿತ ನಿರ್ವಹಣೆ, ಆರ್ಥಿಕ ಅಭಿವೃದ್ಧಿ ಹಾಗೂ ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಮಾಡುವ ವೆಚ್ಚ. ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚ. ಎಷ್ಟು ಅಕ್ಷರ? 7 ಅಕ್ಷರ. ಸಾರ್ವಜನಿಕ ವೆಚ್ಚ. ಇದು ಯಾವ ಪಾಠದ್ದು? ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ನೆಕ್ಸ್ಟ್ ರೂಪಿಕಾ. ಈಗ 5ನೇ ಸುಳಿವು ರೂಪಿಕಾ ಅವರಿಗೆ. ನಿಶಸ್ತ್ರೀಕರಣದ ಸಾಧನೆಗಾಗಿ ಏರ್ಪಟ್ಟ ಜಾಗತಿಕ ಒಪ್ಪಂದ? ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ. ಎಷ್ಟು ಅಕ್ಷರ? 13. ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ. ರೀತಿಯ ಒಪ್ಪಂದ. ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ನಿಶಸ್ತ್ರೀಕರಣದ ಸಾಧನೆಗಾಗಿ ಏರ್ಪಟ್ಟ ಜಾಗತಿಕ ಒಪ್ಪಂದವಾಗಿದೆ. ಅದಾದ್ರೆ ಇದು ಯಾವ ಪಾಠದ್ದು? ಇದು ಸುಳಿವು ಯಾವ ಪಾಠದ್ದು? ಇದು ಅಂತಾರಾಷ್ಟ್ರೀಯ ಪ್ರಸರಣ ನಿಷೇಧ ಒಪ್ಪಂದ ಆಯ್ತಲ್ವಾ ಉತ್ತರ. ಇದು ಯಾವ ಪಾಠದ್ದು? ಜಾಗತಿಕ ಸಂಸ್ಥೆಗಳು. ರಾಜ್ಯಶಾಸ್ತ್ರದಲ್ಲಿ ಕೊನೆ ಪಾಠ ಅಲ್ವಾ ಜಾಗತಿಕ ಸಂಸ್ಥೆಗಳ ಪಾಠ. ನೆಕ್ಸ್ಟ್ ವೀಣಾ. ವೀಣಾ ಅವರಿಗೆ 7ನೇ ಸುಳಿವು. ಭಾರತದಲ್ಲಿರುವ ಖಾಸಗಿ ವಲಯದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸಂಖ್ಯೆಯನ್ನ ಮಾತ್ರ ಇಲ್ಲಿ ಹೇಳ್ಬೇಕು. 9. ಹಾಗಾದ್ರೆ ಎಷ್ಟು ಅಕ್ಷರ?
ಎಷ್ಟಿದಾವೆ ಅಂತ ಹೇಳಿದ್ರೆ 9 ಕೈಗಾರಿಕೆಗಳು ಇದಾವೆ. ನೆಕ್ಸ್ಟ್ ಚಪ್ಪಳ ಹೊಡೆಯೋದು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗಲ್ವಾ, ಪ್ರೋತ್ಸಾಹ. ಮತ್ತೆ ನಿಮಗೂ ಕೂಡ ಬೆಳಗ್ಗೆ ಬಂದಿರ್ತೀರಿ, ಚಪ್ಪಾಳೆ ಹೊಡೆಯೋದು ಏನಂತ ಹೇಳಿದ್ರೆ ಬಾಡಿ ಆಕ್ಟಿವ್ ಆಗುತ್ತೆ, ಚೆನ್ನಾಗಿ ಆಗ್ತಿರ್ತೀರಿ ಅಂತ ಆಕ್ಟಿವ್ ಆಗಿರ್ತೀರಿ ಡೈಲಿ. ನೆಕ್ಸ್ಟ್ 8ನೇ ಸುಳಿವು ಸಾಕಮ್ಮ ಅವರಿಗೆ ಬರ್ಬಿಡಿ. ಹೇಳದ ಸುಳಿವನ ಸಾರ್, SAARC ಅಲ್ವಾ, ಸಾರ್. ಇದನ್ನು ಕನ್ನಡದಲ್ಲಿ ವಿಸ್ತರಿಸಿ ಬರೆದಾಗ ಏನಾಗುತ್ತೆ? ಜೋರಾಗಿ ಹೇಳ್ತೀಯಾ? ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ. ಎಷ್ಟು ಅಕ್ಷರ ಇದಾವ? 15. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಆಯ್ತಾ? ಇದು ಸಾರ್ ಅನ್ನ ನಾವು ವಿಸ್ತರಿಸಿ ಬರೆದಾಗ ಬರುವಂತ ಕನ್ನಡದಲ್ಲಿನ ಇದ್ಯಾವ ಪಾಠದಾದ್ರೆ ಜಾಗತಿಕ ಸಂಸ್ಥೆಗಳು ಪಾಠ ಅಲ್ವಾ? ವಿಶ್ವಸಂಸ್ಥೆ, ಆಶ್ರಯ ಸಂಘ ಸಂಸ್ಥೆ. ನೆಕ್ಸ್ಟ್ ಈಗ 9ನೇ ಸುಳಿವು ಮಣಿಕಂಠ ಅವರಿಗೆ ಬರ್ತದೆ. ಕಾಮನ್ವೆಲ್ತ್ ಇದೆ ತಪ್ಪಿಸ ಕೇಳಿ ಕಡೆ. ಸುಳಿವು 9ನೇದು ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘವನ್ನು ಹಿಂದೆ ಆಯ್ತಾ ಹೀಗೆಂದು ಕರೆಯಲಾಗುತ್ತಿತ್ತು. ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್. ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್. ಎಷ್ಟು ಅಕ್ಷರ? 10. ಕರೆಕ್ಟಾ? 13. ಉತ್ತರ ಹೇಳ್ತಾನೆ ಎಷ್ಟು ಅಕ್ಷರ ಅಂತ ಗೊತ್ತಿಲ್ಲ. ಬ್ರಿಟಿಷ್ ಕಾಮನ್ ವೆಲ್ತ್ ಆಫ್ ನೇಷನ್. ನೇಷನ್ ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್. ಆಯ್ತಾ? ಇದು ಯಾವ ಪ್ರಶ್ನೆಗೆ? ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘವನ್ನು ಹಿಂದೆ ಹೀಗೆಂದು ಕರೆಯಲಾಗುತ್ತಿತ್ತು ಅಲ್ವಾ? ಇದು ಯಾವ ಪಾಠದಾಗ ಸುಳಿವು? ಯಾವ ಪಾಠದ್ದು? ಅದು ಅದೇ ಪಾಠದ ಹೆಸರು ಹೇಳಿ. ಜಾಗತಿಕ ಸಂಸ್ಥೆಗಳು. ನೆಕ್ಸ್ಟ್ 9ನೇ ಸುಳಿವು ದೊರೆ ಅವರಿಗೆ. 10ನೇ ಸುಳಿವು ದೊರೆ ಹೇಳದ ಸುಳಿವನ್ನಾಗದ್ರೆ ರೆಡಿನಾ? ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದು ಸೇರಿಸಿದ ಅಂಶಗಳಲ್ಲೊಂದು ಜಾತ್ಯತೀತ. ಎಷ್ಟು ಅಕ್ಷರ? 4 ಅಕ್ಷರ. ಬರೀ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಹಂಗಲ್ಲ, ನೀಟಾಗಿ ಹತ್ರ ಹೋಗಿ ಇಟ್ಕೊಳ್ಬೇಕು. ಅದು ಇದಲ್ಲ, ಸರಿನಾ? ಕಲಿಬೇಕವಲ್ಲ.
10ನೇ ಕ್ಲಾಸಿಗೆ ಬಂದಿದ್ದೀವಿ, ಕಲ್ತ್ಕೊಬೇಕು, ನೀಟಾಗಿರ್ಬೇಕು. ನೀನು ನೋಡಿ ಬೇರೆ ಮಕ್ಕಳು ಕಲಿತಾವೆ 8, 9. ಗೌಡಾಕ್ಷರ. ನೆಕ್ಸ್ಟ್ ಈಗ 11ನೇ ಸುಳಿವು ಪೂರ್ಣಿಮ ಅವರಿಗೆ ಎಷ್ಟು ಬರ್ತಂತ ಹೇಳೋದು ಸುಳಿವು. 18 ವರ್ಷದೊಳಗಿನ ಹುಡುಗಿಗೆ, ಗೊತ್ತಾ? 18 ವರ್ಷದೊಳಗಿನ ಹುಡುಗಿಗೆ ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಮಾಡುವ ಮದುವೆ ಏನಂತ ಕರೀತಾರೆ? ಬಾಲ್ಯ ವಿವಾಹ. ಎಷ್ಟಕ್ಷರ? 5 ಅಕ್ಷರ. ಬಾಲ್ಯ ವಿವಾಹ. ನೆಕ್ಸ್ಟ್ ನಯನ, ಎಷ್ಟನೇ ಸುಳಿವು ಇವಾಗ? 12. 12ನೇ ಸುಳಿವು ನಯನ ಅವರಿಗೆ. ಸುಳಿವನ್ನ ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶ. ಪಾಕ್ ಆಕ್ರಮಿತ ಪ್ರದೇಶ. ಎಷ್ಟಕ್ಷರ? 9. ಬರೀ ಪಾಕ್ ಆಕ್ರಮಿತ ಪ್ರದೇಶ. ಪಾಕ್ ಆಕ್ರಮಿತ ಪ್ರದೇಶ. ಮಾಡಿರತ್ತ ಬಂದಿನ ಆಕ್ರಮಿತ ಪ್ರದೇಶ. ಪಾಕ್ ಆಕ್ರಮಿತ ಪ್ರದೇಶ. ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಏನಂತ ಕರಿತೀವಿ? ಪಾಕ್ ಆಕ್ರಮಿತ ಪ್ರದೇಶ ಎಂದು ಕರೆಯುತ್ತೇವೆ ಅಲ್ವಾ? ನೆಕ್ಸ್ಟ್ ಈಗ ಎಷ್ಟನೇ ಸುಳಿವು ಹೇಳ್ಬೇಕಾದ್ರೆ? 13 ಅಲ್ವಾ? 13ನೇ ಸುಳಿವು ವೀಣಾ ಅವರಿಗೆ. ಎರಡು ಸತಿ ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು. ಆಯ್ತಾ? ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಸುಳಿವು ಹೇಳ್ತೀನಿ ಆಮೇಲೆ. ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಿಸಿರುವ ಕೃತಕ ಬಂದರು ಹಾಲ್ದಿಯಾ. ಎಷ್ಟಕ್ಷರ? 3 ಅಕ್ಷರ. ಎಲ್ಲ 14ನೇ ಸುಳಿವು केवड़ी दिसारी હતું पंदी केवड़ी दिसारी હતું 14ನೇ ಸುಳಿವು. ಹೇಳೋದಿನ 1961ರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ವಶಪಡಿಸಿಕೊಂಡ ಪೋರ್ಚುಗೀಸರ ವಸಾಹತುವಾಗಿದ್ದ ಭಾರತದ ಪ್ರದೇಶ ಗೋವಾ. ಎಷ್ಟಕ್ಷರ? 2 ಅಕ್ಷರ. ಯಾವಾಗ ಹಿಂಗ್ ಹೇಳಿದ್ರೆ ಹಿಂಗ್ ಹಾಕ್ಬೇಕು. ಅಲ್ಲೇ ಊಟ ಕೈಯಲ್ಲಿ ಮತ್ತುವೆ ಕಾಣಿಸ್ತಿಲ್ಲ ಕ್ಲಿಯರ್ ಆಗಿ. ಅಭ್ಯಾಸ ಆಗ್ಬಿಟ್ಟಿಲ್ಲ. 1961ರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ವಶಪಡಿಸಿಕೊಂಡ ಪೋರ್ಚುಗೀಸರ ವಸಾಹತುವಾಗಿದ್ದ ಭಾರತದ ಪ್ರದೇಶ ಗೋವಾ. ನೆಕ್ಸ್ಟ್
ಕೇಳೋಣ ಸರಿನಾ. ಈಗ 6ನೇ ಸುಳಿವು ಯಾರು ಕೇಳೋಣ? ರೂಪಿತಾಗೆ ಕೇಳೋಣ ಆಯ್ತಾ. ರೂಪಿತಾ 6ನೇ ಸುಳಿವು ಈಗ ನಿನಗೇನೆ ರೆಡಿನಾ? ಹೇಳೋಣ. ಮುಂಬೈ ಬಂದರನ್ನು ಹೀಗೆಂದು ಕರೆಯಲಾಗಿದೆ. ಭಾರತದ ಹೆಬ್ಬಾಗಿಲು. ಎಷ್ಟು ಅಕ್ಷರ? 8 ಅಕ್ಷರ. 8ನೇ ಬಾಕ್ಸ್ ಖಾಲಿ ಇದೆಯಲ್ವಾ? ಬರೀಬೇಕು. ಇದ್ಯಾವ ಪಾಠದಾಗಂದ್ರೆ ಯಾವ ಪಾಠದ ಸುಳಿವು? ಯಾವ ಪಾಠದಲ್ಲಿ ಬರುತ್ತಿದ್ದು? ಭೂಗೋಳಶಾಸ್ತ್ರದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬಂದರುಗಳು ಸಾರಿಗೆ ಮತ್ತು ಸಂಪರ್ಕ ಅಲ್ವಾ? ಸಾರಿಗೆ ಮತ್ತು ಸಂಪರ್ಕ ಪಾಠದಲ್ಲಿದೆ. ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠ ಭೂಗೋಳಶಾಸ್ತ್ರ. ಆಯ್ತಾ. ನೆಕ್ಸ್ಟ್ ಈಗ 15ನೇ ಸುಳಿವು ಅಲ್ವಾ? 15ನೇ ಸುಳಿವನ್ನು ಶೋಭಾ ಅವರಿಗೆ ಕೊಡೋಣ ಆಯ್ತಾ. ಶೋಭಾ ರೆಡಿನಾ? ಬರೋ. 7ನೇ ಸುಳಿವನ್ನ ಸರ್ಕಾರವು ಹೆಚ್ಚು ಆದಾಯವುಳ್ಳ ಏನೇಳ? ಸರ್ಕಾರವು ಹೆಚ್ಚು ಆದಾಯವುಳ್ಳ ಆದಾಯವುಳ್ಳ ಕಡಿಮೆ ಆದಾಯವುಳ್ಳವರ ಮೇಲೆ ಸರ್ಕಾರವು ಹೆಚ್ಚು ಆದಾಯವುಳ್ಳ ಮೇಲೆ ಹೆಚ್ಚು ತೆರಿಗೆ, ಕಡಿಮೆ ಆದಾಯವುಳ್ಳ ಮೇಲೆ ಕಡಿಮೆ ತೆರಿಗೆ. ಸರ್ಕಾರವು ಹೆಚ್ಚು ಆದಾಯವುಳ್ಳವರ ಮೇಲೆ ಹೆಚ್ಚು ತೆರಿಗೆಯನ್ನು, ಕಡಿಮೆ ಆದಾಯವುಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುವ ನೀತಿ. ಪ್ರಗತಿಪರ ತೆರಿಗೆ ನೀತಿ. ಯಾವ ಪಾಠದಿದು? ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಎಷ್ಟು ಅಕ್ಷರ ಇದಾವ? 10. ಸರ್ಕಾರವು ಹೆಚ್ಚು ಆದಾಯವುಳ್ಳ ಕಡಿಮೆ ಅವತ್ತದ ನೀರೇ ರಾಣಿಗೆ ಪ್ರಗತಿಪರ ತೆರಿಗೆ ನೀತಿ. ಆಯ್ತಾ? ಅಕ್ಷರ ಮಾಡ್ತೀವಿ. ಪ್ರಗತಿಪರ ತೆರಿಗೆ ನೀತಿ. ಆಯ್ತಾ. ಈಗ ಸುಳಿವನ್ನು ಹೇಳ್ತಾ ಹೋಗ್ತೀನಿ. ಈಗ ಅದು ಉತ್ತರ ಹೇಳೋಕೆ ನೀವು ಇವಾಗ ಅಲ್ಲಿರುತ್ತಲ್ವ ಪಿರಮಿಡ್ ಉತ್ತರ ಹೇಳು ಸರಿನಾ? ಹೇಳ ಸಾಕಮ್ಮ ನಿನಗೆ ಮೊದಲನೇದು ಸಾಕಮ್ಮ. ಜನರಲ್ ಡಯರ್ ಅಮೃತಸರದಲ್ಲಿ ನೆರೆದ ಜನರ ಮೇಲೆ 10 ನಿಮಿಷಗಳ ಅವ್ಯಾಹತ ಗುಂಡಿನ ದಾಳಿ ನಡೆಸಿದ ಘಟನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಎಲ್ಲಿದೆ? 12ನೇ ಭಾಗದಲ್ಲಿ ಇದು ಉತ್ತರ ಅಲ್ವಾ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಭಾರತದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಎಷ್ಟು? 6ನೇ ಬಾಕ್ಸ್ ಇದೆ ಉತ್ತರ ಅಲ್ವಾ? ಭಾರತದಲ್ಲೇ ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ರಾಜ್ಯ ಉತ್ತರ ಪ್ರದೇಶ. ನೆಕ್ಸ್ಟ್ 4 ಜಿನೇವಾದಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಎಷ್ಟನೇ ಕಾಲಂ ಇದೆ? 11ನೇ ಬಾಕ್ಸ್ ಅಲ್ಲಿ ಉತ್ತರ ಇದೆಯಲ್ವಾ? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ನೆಕ್ಸ್ಟ್ ಬುಕ್ ಇದೆ. ಸರ್ಕಾರವು ರಾಷ್ಟ್ರದ ರಕ್ಷಣೆ, ಆಡಳಿತ ನಿರ್ವಹಣೆ, ಆರ್ಥಿಕ ಅಭಿವೃದ್ಧಿ ಹಾಗೂ ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಮಾಡುವ ವೆಚ್ಚ. ಸಾರ್ವಜನಿಕ ವೆಚ್ಚ. ಎಷ್ಟು ಬಾಕ್ಸ್ ಇದೆ ಉತ್ತರ? 7ನೇ ಬಾಕ್ಸ್ ಅಲ್ಲಿ ಇದೆ ಅಲ್ವಾ? ಸರ್ಕಾರವು ರಾಷ್ಟ್ರದ ರಕ್ಷಣೆ, ಆಡಳಿತ ನಿರ್ವಹಣೆ, ಆರ್ಥಿಕ ಅಭಿವೃದ್ಧಿ ಹಾಗೂ
ಹೆಬ್ಬಾಗಿಲನ್ನು ಹೀಗೆಂದು ಕರೆಯಲಾಗಿದೆ. ಭಾರತದ ಹೆಬ್ಬಾಗಿಲು. ಭಾರತದ ಹೆಬ್ಬಾಗಿಲು ಎಷ್ಟನೇ ಕಾಲಮಲ್ಲಿದೆ ಉತ್ತರ? 8 ಅಲ್ವಾ? ಭಾರತದ ಹೆಬ್ಬಾಗಿಲು. ಹಾಗಾದ್ರೆ ಭಾರತದ ಹೆಬ್ಬಾಗಿಲು ಇದು ಇದು ಯಾವುದು? ಭಾರತದ ಹೆಬ್ಬಾಗಿಲು ಅಂತ ಯಾವ ಬಂದರ ಅಂತ ಕರೀತೀವಿ? ಮುಂಬೈ ಅಲ್ವಾ? ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಹಾಗಾದ್ರೆ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು. ಭಾರತದಲ್ಲಿರುವ ಖಾಸಗಿ ವಲಯದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸಂಖ್ಯೆ 9. ಎಷ್ಟನೇ ಕಾಲಮಲ್ಲಿದೆ ಉತ್ತರ? 1 ಅಲ್ವಾ? ಭಾರತದಲ್ಲಿರುವಂತಹ ಖಾಸಗಿ ವಲಯದಲ್ಲಿರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸಂಖ್ಯೆ 9. ಅಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು 9 ಕೈಗಾರಿಕೆಗಳು ಖಾಸಗಿ ವಲಯದಲ್ಲಿ ಇದ್ದಾವೆ. ಯಾವ ದೇಶದಲ್ಲಿ? ಭಾರತದಲ್ಲಿ. ನೆಕ್ಸ್ಟ್ ಮುಂದೆ ಹೇಳು. ಸಾರ್ಕ್ ಅನ್ನು ಕನ್ನಡದಲ್ಲಿ ವಿಸ್ತರಿಸಿದಾಗ ಪಡೆಯುವ ರೂಪ? ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ. ಎಷ್ಟನೇ ಕಾಲಮಲ್ಲಿದೆ ಉತ್ತರ ಆಗುತ್ತೆ? ಅಲ್ಲೇ ಇತ್ತಲ್ಲ, ಎಷ್ಟನೇ ಕಾಲಮಲ್ಲಿದೆ ಅಂದ್ರೆ 15. ಎಷ್ಟು? 15 ಅಲ್ವಾ? 15ನೇ ಕಾಲಮ ನಮಗೆ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ. ಸಾರ್ಕ್ ಅನ್ನ ವಿಸ್ತರಿಸಿ ಅಂತ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಾಗ ಒಂದು ನೀವು ಇಂಗ್ಲಿಷ್ ಅಲ್ಲಾದ್ರೂ ಕೂಡ ಬಂದ್ರೆ ಬರಿಬಹುದು, ಇಲ್ಲ ಕನ್ನಡದಲ್ಲಾದ್ರೂ ಬರಿಬಹುದು. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ನೆಕ್ಸ್ಟ್ 9ನೇ ಸುಳಿವು ಪೂರ್ಣಿಮಾ ಅವರಿಗೆ. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘವನ್ನು ಹಿಂದೆ ಹೀಗೆಂದು ಕರೆಯಲಾಗುತ್ತಿತ್ತು? ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್. ಎಷ್ಟನೇ ಕಾಲಮಲ್ಲಿದೆ ಉತ್ತರ ಅದರಲ್ಲಿ? 13 ಅಲ್ವಾ? ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ಸ್. ನೆಕ್ಸ್ಟ್ ಬಿಡೋಣ. ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದು ಸೇರಿಸಿದ ಅಂಶಗಳಲ್ಲೊಂದು ಜಾತ್ಯತೀತ. ಇದು ಯಾವ ಪಾಠದ್ದು? ಯಾವ ಪಾಠದ್ದು? ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಸೇರಿಸಿದ ಅಂಶಗಳು 2 ಇದಾವೆ. 2ರಲ್ಲಿ ಒಂದು. ಇನ್ನೊಂದು ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡಿ 2 ಅಂಶಗಳನ್ನು ಸೇರಿಸಿದ್ದಾರೆ. ಅದರಲ್ಲಿ ನೀವು ಇಲ್ಲಿ ಸುಳಿವಿನಲ್ಲಿ ಒಂದು ಬರೆದಿದೆ, ಜಾತ್ಯತೀತ ಅಂತೇಳಿ. 42ನೇ ತಿದ್ದುಪಡಿ ಮಾಡಿ ಈ ಅಂಶದ ಜೊತೆಗೆ ಇನ್ನೊಂದು ಅಂಶವನ್ನು ಸಂವಿಧಾನ ಸೇರ್ಪಡೆ ಮಾಡಿದ್ರೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸಮಾಜವಾದಿ. ನಿನ್ನೆ ಹೇಳಿಲ್ಲ ಕ್ಲಾಸ್ ನೀವು? ಅಷ್ಟು ಬೇಗ ಮರ್ತ್ಬಿಡ್ತಾರಲ್ಲ. ನಿನ್ನೆ ಹೇಳಿದ್ರೆ ನಿಮಗೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ 2 ಅಂಶಗಳನ್ನು ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಲಾಗಿದೆ ಅಥವಾ ಸೇರಿಸಲಾಗಿದೆ. ಇದು MC ಕ್ವಶನ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಪಾಠ ಮಾಡೋದು ನಾನು ಹೇಳಿದ್ದೀನಿ, ಇಂಪಾರ್ಟೆಂಟ್. ಇದು ನೋಟ್ ನೆನಪಲ್ಲಿ ಇಟ್ಕೊಳ್ಳಿ. 2 ಪದಗಳು ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ 2 ಪದಗಳನ್ನು ಸೇರಿಸಲಾಗಿದೆ. ಇಲ್ಲಿ ನಾವು ಸುಳಿವಿನಲ್ಲಿ ಒಂದು ಬರ್ದಿದ್ದೀವಿ ಜಾತ್ಯತೀತ ಅಂತ. ಇನ್ನೊಂದು ಪದ ಯಾವುದು ಅಂದ್ರೆ ಸಮಾಜವಾದಿ. ಇದು ಯಾವ ಪಾಠದ ಕ್ವಶನ್? ಇದು ಸ್ವಾತಂತ್ರ್ಯ ನಂತರ ಭಾರತ ಅಥವಾ ಸ್ವಾತಂತ್ರ್ಯೋತ್ತರ ಭಾರತ ಅಂತ ಐತೆ. ಸ್ವಾತಂತ್ರ್ಯ ಹೋರಾಟ ಆದ್ಮೇಲೆ ಅಲ್ವಾ? ಆ ಸ್ವಾತಂತ್ರ್ಯ ಹೋರಾಟ ಪಾಠ ಆದ್ಮೇಲೆ ಏನಿದೆ ಇನ್ನೊಂದು ಪಾಠ? ಸ್ವಾತಂತ್ರ್ಯೋತ್ತರ ಭಾರತ ಅಂತ ಇದೆಯಲ್ಲ, ಅದರಲ್ಲಿ ಇದೆ. ಆಯ್ತಾ? ನೆಕ್ಸ್ಟ್ ಏನ್ ಹೇಳೋದಾಗುತ್ತೆ? 18 ವರ್ಷದೊಳಗಿನ ಹುಡುಗಿಗೆ ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಮಾಡುವ ಮದುವೆ ಬಾಲ್ಯ ವಿವಾಹ. ಇದು ಪಾಠದಾಗಂದ್ರೆ ಜಾಗತಿಕ ಸವಾಲುಗಳು ಮತ್ತು ಸಾಮಾಜಿಕ ಸವಾಲುಗಳು. ಆಯ್ತಾ? ಸಾಮಾಜಿಕ ಸವಾಲುಗಳು ಪಾಠದಲ್ಲಿ ಬರುತ್ತೆ. ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ, ವರದಕ್ಷಿಣೆ ಅಲ್ವಾ? ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ಇದೇನ ಪಾಠದಲ್ಲಿ ಪಾಠದಲ್ಲಿರುವಂತ ಸುಳಿವಿದು. ಆಯ್ತಾ? ಹಾಗಾದ್ರೆ ಬಾಲ್ಯ ವಿವಾಹ ಅಂದ್ರೇನು?
2 ವರ್ಷದ ಹುಡುಗಿ. ಅಪ್ರಾಪ್ತ ವಯಸ್ಸಿನ ಹುಡುಗ ಅಥವಾ ಹುಡುಗಿ. ವಿವಾಹವನ್ನ ಮಾಡಿಸೋದೇ ನಾವೇನಂತ ಕರಿತೀವಿ? ಬಾಲ್ಯ ವಿವಾಹ ಅಂತ ಕರಿತೀವಿ. ಅಲ್ವೇನ ಮಣಿಕಂಠ? ಬಾಲ್ಯ ವಿವಾಹ. ಬಾಲ ಕಾರ್ಮಿಕತೆ ಮ್ಯಾಮ್ 14 ವರ್ಷದ ಒಳಗಿನ ಮಕ್ಕಳು. ಏನು ಬಾಲ ಕಾರ್ಮಿಕತೆ ಅಂದ್ರೆ ಅದೇ ಪಾಠ ತಾನೇ ಇದು? ಯಾವ್ದು ಹೇಳ್ತೀವಿ ಬಾಲ ಕಾರ್ಮಿಕತೆ ಅಂತ? ಬಾಲ ಕಾರ್ಮಿಕರು ಅಂತ ಕರಿತೀಯ. ಹಂಗಂದ್ರೆ ಕರೆಕ್ಟ್ ಹೇಳು, ಸೆಂಟೆನ್ಸ್ ಮಾಡು. ಹಾ. ಸಂಪಾದನೆಗಾಗಿ ದುಡಿಮೆ ಬಾಲ ಕಾರ್ಮಿಕರು ಎಂದು ಕರೆಯುತ್ತೇವೆ. ಇಂತಹ ಪದ್ಧತಿಯನ್ನು ಏನಂತ ಕರಿತೀವಿ? ಬಾಲ ಕಾರ್ಮಿಕ ಪದ್ಧತಿ ಅಥವಾ ಬಾಲ ಕಾರ್ಮಿಕತನ ಅಂತ ಕರೀತಾರೆ ಅಲ್ವಾ? 14 ವರ್ಷದೊಳಗಿನ ಮಕ್ಕಳು ಆರ್ಥಿಕ ಸಂಪಾದನೆಗಾಗಿ ದುಡಿಮೆಯಲ್ಲಿ ತೊಡಗಿಕೊಂಡರೆ ಅವರನ್ನು ಏನಂತ ಕರಿತೀವಿ? ಬಾಲ ಕಾರ್ಮಿಕರು ಅಂತ ಕರಿತೀವಿ. ಆ ಪದ್ಧತಿಯನ್ನು ಏನಂತ ಕರಿತೀವಿ? ಬಾಲ ಕಾರ್ಮಿಕ ಪದ್ಧತಿ ಅಥವಾ ಬಾಲ ಕಾರ್ಮಿಕತನ ಅಂತ ಕರೀತಾರೆ. 14 ವರ್ಷದೊಳಗಿರುವ ಮಕ್ಕಳು ಹಣ ಗಳಿಸಲಿಕ್ಕೆ ಕೆಲಸದಲ್ಲಿ ತೊಡ್ಕೊಳ್ಳೋದು ಅಲ್ವಾ? ಅವರನ್ನು ಬಾಲ ಕಾರ್ಮಿಕರು ಅಂತ ಕರಿತೀವಿ. ಅಂತ ಪದ್ಧತಿಯನ್ನ ಬಾಲ ಕಾರ್ಮಿಕತನ ಅಂತ ಕರಿತೀವಿ. ಇದು ಭಾರತದಲ್ಲಿರುವ ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದು ಬಾಲ ಕಾರ್ಮಿಕ ಪದ್ಧತಿ ಅಥವಾ ಬಾಲ ಕಾರ್ಮಿಕತನ ಅನ್ನೋದು. ನೆಕ್ಸ್ಟ್ ಪೂರ್ಣಿಮಾಳ. ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶ. ಪಾಕ್ ಆಕ್ರಮಿತ ಪ್ರದೇಶ ಹೌದಲ್ಲ? ಯಾವ ಪಾಠದಲ್ಲ? ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶ. ಜುನಾಗಢ, ಹೈದರಾಬಾದ್, ಜಮ್ಮು ಅಂಡ್ ಕಾಶ್ಮೀರ, ಗೋವಾ, ಪಾಂಡಿಚೇರಿ ಇವೆಲ್ಲ ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಹೇಗೆ ಸೇರ್ಪಡೆ ಆದವು ಅಂತ ನಾವು ನೋಡ್ತೀವಲ್ಲ, ಅದು ಯಾವ ಪಾಠ ಅದ? ವಿದೇಶಾಂಗ ನೀತಿ ರಾಜ್ಯಶಾಸ್ತ್ರ. ಮುಂಚೆ ಹೇಳಿದ್ರಲ್ಲ ಯಾವ ಪಾಠದಲ್ಲಿ? ಸ್ವಾತಂತ್ರ್ಯೋತ್ತರ ಭಾರತ. ಅಲ್ಲಿಗಿಲ್ಲ ಒಂದು ಸಂಸ್ಥಾನಗಳ ವಿಲೀನೀಕರಣ ಅಂತಂದ್ರೆ ಮತ್ತೆ ಅದರಲ್ಲಿರುವ ಇದು ಯಾವ್ದ್ರಲ್ಲಿ ಬರುತ್ತಿದ್ದು? ಈ ಪಾಕಿಸ್ತಾನದ್ದು ಕಾಶ್ಮೀರದ ಅಂಶ ಯಾವ ಪಾಠದಲ್ಲಿ ಬರುತ್ತೆ? ಅದು ಯಾವ ಸಂಸ್ಥಾನ ಸೇರ್ಪಡೆ ಜಮ್ಮು ಅಂಡ್ ಕಾಶ್ಮೀರದ ಸೇರ್ಪಡೆ ಅಂತ ಐತಲ್ಲ, ಅದರಲ್ಲಿ ಇದು ಒಂದು ಪಾಯಿಂಟ್ಸ್ ಹೌದಲ್ಲ? ನೆನ್ಪಿಟ್ಕೊಬೇಕು. ಇದು ಹೆಂಗ್ ಗೊತ್ತಾಗುತ್ತೆ? ಇದೇ ಪಾಠದಂತ ಹೆಂಗ್ ಗೊತ್ತಾಗುತ್ತೆ? ಆ ಪಾಠ ಓದಿದ್ರೆ ಗೊತ್ತಾಗ್ತಿದೆ. ಪಾಠ ಈ ಸುಳಿವು ಯಾವ ಪಾಠದಲ್ಲಿ ಇದೆ, ಯಾವ ಪಾಠದಲ್ಲಿ ಬಂದಿದೆ, ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಅಂತ ಯಾರು ಕರೆಕ್ಟಾಗಿ ಪಾಠ ಓದಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಪಾಠದ ಹೆಸರು, ಪ್ರತಿ ಭಾಗದಲ್ಲಿ ಯಾವ್ಯಾವ ಪಾಠಗಳಿದಾವೆ, ಈ ಸುಳಿವು ಬಂದಾಗ ಅದು ಯಾವ ಪಾಠದಲ್ಲಿ ಬಂದಿದೆ ಹೌದಲ್ಲ? ಈ ತರ ನೆನ್ಪಿರುತ್ತೆ. ಅದಕ್ಕೆ ಯಾವಾಗ್ಲೂ ಆ ಪಾಠಗಳನ್ನ ಏನ್ ಮಾಡ್ಬೇಕು? ಹೆಸರುಗಳನ್ನ ಮತ್ತೆ ಒಳಗಡೆ ಇರೋ ಮಾಹಿತಿನ ಓದ್ಬೇಕು. ದಿನ ಕೂತ್ಕೊಂಡು ಕನ್ನಡ ಟೆಕ್ಸ್ಟ್ ಬುಕ್ ಹೆಂಗ್ ಓದ್ತಿರೋ ಹಂಗ್ ಸೋಷಿಯಲ್ ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ಓದ್ಬಿಟ್ರೆ ಅವ್ ಯಾವ ಮೂಲೆಯಿಂದ ಯಾವ ಕ್ವಶನ್ ನಾವು ತೆಗೆದು ಉತ್ತರ ಬರೀತೀವಿ ಒಂದ್ ವರ್ಡ್ ಅಂತ. ನಮ್ಗೆ ಆಗದೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದ್ರ ಜೊತೆಗೆ ನಮ್ಗೆ ಪಾಠ ಎಲ್ಲವೂ ಕುತ್ಕೊಂಡು ಓದಕ್ಕಾಗಲ್ಲ ಅಂತ ಏನ್ ಮಾಡ್ತೀವಿ? ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ಸ್ ಅಲ್ಲಿ ನಾವ್ ಏನ್ ಬರ್ಸಿರ್ತೀವಿ, ಪಾಠ ಮಾಡುವಾಗ ಹೇಳಿರ್ತೀವಲ್ವಾ, ಇದು ಒಂದ್ ವರ್ಡ್ ಆನ್ಸರ್, ಇದು ಒಂದ್ ವಾಕ್ಯದಲ್ಲಿ ಬರೀಲಿಕ್ಕೆ ಬರುತ್ತೆ, ಇದು MC ಕ್ವಶನ್ ಬರುತ್ತೆ ಅಂತ ಹೇಳಿರ್ತೀವಲ್ಲ, ಅವನ್ನಾದ್ರೂ ಕೂಡ ಕುತ್ಕೊಂಡು ಏನ್ ಮಾಡ್ಬೇಕು? ಓದ್ಬೇಕು. ಆಮೇಲೆ ನಿಮ್ಗೆ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿವಿ, ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದಾರೆ. ನಾನು ಕೂಡ ಕೆಲವೊಂದು ಪಾಸಿಂಗ್ ಪ್ಯಾಕೇಜ್ಗಳು ನಿಮ್ ಕಡೆ ಕೊಟ್ಟಿದ್ದಲ್ಲ, ಅದರಲ್ಲೂ ಕೂಡ ನಿಮ್ಗೆ ಒಂದ್ ವರ್ಡ್ ಆನ್ಸರ್ ತುಂಬಾ ಇದಾವೆ. ಜೆರಾಕ್ಸ್ ಕಾಪಿ ಎಲ್ಲ ಕೊಟ್ಟಿದ್ರಲ್ಲ, ಒಂದೊಂದು ಶೀಟ್ ಇರೋದು ನಿಮ್ಗೆ ಕೂಡ ಹೇಳಿಸಿದ್ರ ಕ್ಲಾಸ್ ರೂಮಲ್ಲಿ, ಅದರಲ್ಲೂ ಇದಾವೆ ಸುಮಾರು ಆಯ್ತಾ. ಆಮೇಲೆ ನಿಮ್ಗೆ ಕೊಟ್ಟಿರೋ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಸುಮಾರು ಇದಾವೆ ಒಂದ್ ವರ್ಡ್ ಆನ್ಸರ್. ನಾವು ಅಂತವ್ನ ಏನ್ ಮಾಡ್ಬೇಕು? ಕುತ್ಕೊಂಡು ಚೆನ್ನಾಗಿ ನೋಡ್ತಾ ಇರ್ಬೇಕು. ಪದೇ ಪದೇ ನೋಡೋದು, ನೆನಪಲ್ಲಿ ಇಟ್ಕೊಳ್ಳೋದು. ಆ ಓದಿದ್ದನ್ನು ಮತ್ತೆ ಮತ್ತೆ ನೆನ್ಪು ಮಾಡ್ಕೊತಾ ಇದ್ರೆ ಬೇರೆಯವರು ನಿಮಗೆ ಪ್ರಶ್ನೆ ಕೇಳೋದು, ನೀವು ಅವ್ರಿಗೆ ಪ್ರಶ್ನೆ ಕೇಳೋದು, ಅವ್ರು ಹೇಳೋ ಉತ್ತರಗಳನ್ನು ಕೇಳಿಸ್ಕೊಳ್ಳೋದು, ಈ ತರ ಎಲ್ಲ ಮಾಡಿದ್ರೆ ನಮ್ಗೆ ಗೊತ್ತಾ ಜಾಸ್ತಿ ತಲೆ ಒಳಗೆ ಕುಂತ್ಕೊಳ್ಳೋದು. ಬರೀ ನೀವೇ ಓದ್ಕೊಂಡು ನೀವೇ ಹಂಗೆ ಇಟ್ಕೊಂಡು ಬರ್ಕೊಂಡ್ರೆ ಅದು ಕಮ್ಮಿ. ಅದು ಬೇರೆಯವ್ರಿಗೆ ಹೇಳೋದಿದೆಯಲ್ಲ, ನಾವು ಕಲ್ತಿದ್ದೊಂದು ಬೇರೆಯವ್ರಿಗೆ ಹೇಳೋದಿರುತ್ತಲ್ಲ, ಅದು ಜಾಸ್ತಿ ಬೇಗ ತಲೆ ಒಳಗೆ ಉಳ್ಕೊಳ್ಳುತ್ತೆ. ಅಂದ್ರೆ ಬೇಗನೂ ಕಲಿತೀರ ಮಾಡೋದ್ರಿಂದ. ಅದಕ್ಕೆ ಏನ್ ಮಾಡ್ಬೇಕು? ಈ ತರ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಇರ್ತಾವಲ್ಲ, ಅವ್ನ ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಹೇಳೋದು, ಅವ್ರು ನಮಗೆ ಹೇಳೋದು, ಈ ತರ ಎಲ್ಲ ಮಾಡ್ಬೇಕು. ಮಾಡಿದ್ರೆ ಚೆನ್ನಾಗಿ ನಿಮ್ಗೇನು ಕಲಿಕೆ ಆಗುತ್ತೆ. ನೆನಪಲ್ಲಿ ತುಂಬಾ ಚೆನ್ನಾಗದು ನೋಡ್ಕೊಳ್ಳೋದು ಆಯ್ತಾ? ಈ ತರ ಮಾಡಿ ಚೆನ್ನಾಗಿ. ನೆಕ್ಸ್ಟ್ ಕೋಲ್ಕತ್ತಾ ಬಂದರಿನ
ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇ ಕೃತಕವಾಗಿ ನಿರ್ಮಿಸಿಕೊಂಡಿರುವಂತ ಬಂದರು ಯಾವುದು ಅಂದ್ರೆ ಹಾಲ್ದಿಯಾ. ಇದು ಮ್ಯಾಪ್ ಕೂಡ ಕೇಳಿದ ಗ್ರೂಪ್ ಮಾಡ್ಲಿಕ್ಕೆ ಅಂತ ಹೇಳಿದೀನಿ, ನೆನ್ಪಿಟ್ಕೊಂಡಿರಿ. ಹಾಲ್ದಿಯಾ, ಮುಂಬೈ, ನವಶೇವಾ ಅಲ್ವಾ, ಇವೆಲ್ಲ ತುಂಬಾ ಬಂದರುಗಳಿದಾವೆ. ಆಮೇಲೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಕೂಡ ಇದಾವಲ್ಲ, ಪಾಕ್ರಾನಗರ್ ಯೋಜನೆ, ಹಿರಾಕುಡ್ ಯೋಜನೆ ಅಲ್ವಾ, ದಾಮೋದರ ನದಿ ಕಣಿವೆ ಯೋಜನೆ, ತುಂಗಭದ್ರಾ, ಕೃಷ್ಣ ಮೇಲ್ದಂಡೆ ಯೋಜನೆ. ಇವೆಲ್ಲ ನೀವೇನ್ ಮಾಡ್ಬೇಕು, ಮ್ಯಾಪಿಗೆ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗಾದ್ರೆ ಅದೇನಾಗುತ್ತೆ, ನಿಮ್ಗೆ ಬರೋದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಬೇಗ ಸ್ಥಳಗಳನ್ನ ನೋಡಿದ ತಕ್ಷಣ ಮ್ಯಾಪ್ ಒಳಗಡೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ಬಿಡ್ತದೆ ನಮಗೆ ಅಲ್ವಾ. ನಾವು ಎಷ್ಟು ಪ್ರಯತ್ನ ಪಡ್ತೀವೋ, ಬರೆದು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮ್ಗದು ಮಂದಟ್ಟ ಆಗುತ್ತೆ, ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ, ಬೇಗ ನೆನಪಾಗುತ್ತೆ ಎಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ 1961ರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ವಶಪಡಿಸಿಕೊಂಡ ಪ್ರದೇಶ ಗೋವಾ ಅಲ್ವಾ. ಇದು ಕೂಡ ಭಾರತದ ಒಂದು ರಾಜ್ಯ, ಹೌದಲ್ಲ. ನೆಕ್ಸ್ಟ್, ಸರ್ಕಾರವು ಹೆಚ್ಚು ಆದಾಯವುಳ್ಳವರ ಮೇಲೆ ಹೆಚ್ಚು ತೆರಿಗೆ, ಕಡಿಮೆ ಆದಾಯವುಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುವ ನೀತಿ ಪ್ರಗತಿಪರ ತೆರಿಗೆ ನೀತಿ. ಹೌದಲ್ಲ, ಇದ್ಯಾವ ಪಾಠದಲ್ಲಿ ಬರ್ತಾಗಂದ್ರೆ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಾಠದಲ್ಲಿ ಬರುತ್ತಲ್ವಾ. ಸಾರ್ವಜನಿಕ ಹಣಕಾಸು ಅಂದ್ರೇನು ಗೊತ್ತಿಲ್ಲ. ಸರ್ಕಾರದ ಆದಾಯ ಮತ್ತು ವೆಚ್ಚಗಳನ್ನ ಕುರಿತು ಅಧ್ಯಯನ ಮಾಡುವುದು. ಎಷ್ಟು ಸಿಂಪಲ್ ಇದೆ ಉತ್ತರ ಅಷ್ಟೇ. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚ. ಸರ್ಕಾರ ದೇಶದ ಅಭಿವೃದ್ಧಿಗಾಗಿ ವೆಚ್ಚ ಮಾಡುತ್ತಲ್ಲ, ಆ ವೆಚ್ಚವನ್ನ ಮತ್ತು ಸರ್ಕಾರ ಬೆಳೆಸಿಕೊಳ್ಳುವಂತ ಆದಾಯ, ಇವೆರಡನ್ನ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು. ವೈಯಕ್ತಿಕ ಹಣಕಾಸು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಗಳಿಸುವ ಆದಾಯ, ಮಾಡುವ ವೆಚ್ಚಗಳನ್ನ ಕುರಿತು ಅಧ್ಯಯನ ಮಾಡುವುದೇ ವೈಯಕ್ತಿಕ ಹಣಕಾಸು. ಎಷ್ಟು ಈಸಿ ಇದೆ ಹೌದಲ್ಲ. ಆದಾಯವೇ ಅಂದ್ರೆ ಒಂದು ದೇಶದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನ ಕುರಿತು ತಯಾರಿಸುವ ಅಂದಾಜು ಪಟ್ಟಿ. ಒಂದು ದೇಶ ಇದೆ, ಆ ದೇಶದಲ್ಲಿ ಒಂದು ವರ್ಷದಲ್ಲಿ ಗಳಿಸುವ ಆದಾಯ, ಮಾಡುವ ವೆಚ್ಚ, ಇವೆರಡಕ್ಕೂ ಕೂಡ ಸಂಬಂಧಿಸಿದಂತೆ ತಯಾರಿಸುವ ಅಂದಾಜು ಪಟ್ಟಿ. ಯಾಕಂದ್ರೆ ನಾವು ಅಂದಾಜು ಅಂತ ಸೇರಿಸ್ತೀವಿ, ಯಾಕಂದ್ರೆ ವರ್ಷದ ಪ್ರಾರಂಭದಲ್ಲೇ ಮೊದಲೇ ತಯಾರು ಮಾಡ್ಬಿಡ್ತೀವಿ ನಾವು. ಅದಕ್ಕೆ ಅಂದಾಜು ಪಟ್ಟಿಯನ್ನ ವರ್ಷದ ಪ್ರಾರಂಭದಲ್ಲೇ ನಾವು ತಯಾರು ಮಾಡೋದ್ರಿಂದ ಅದನ್ನ ಅಂದಾಜು ಪಟ್ಟಿ ಅಂತ ಕರೀತೀವಿ. ಆ ವರ್ಷದ ಲಾಸ್ಟಿಗೆ ತಯಾರು ಮಾಡೋದಿಲ್ಲ. ತಯಾರು ಮಾಡಿದ್ರೆ ಲಾಸ್ಟಿಗೆ ನಮಗೆ ಎಷ್ಟು ಆದಾಯ ಬಂದು ಎಷ್ಟು ವೆಚ್ಚ ಮಾಡಿದ್ವಿ ಅಂತ ಗೊತ್ತಾಗುತ್ತಲ್ವಾ. ಆದ್ರೆ ನಾವು ದೇಶವನ್ನು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಮೊದಲೇ ಏನ್ ಮಾಡ್ಬೇಕು, ವೆಚ್ಚ ಮಾಡ್ಬೇಕು. ಅಭಿವೃದ್ಧಿಗಾಗಿ ಇಷ್ಟಿಷ್ಟು ವೆಚ್ಚವನ್ನು ಮಾಡ್ಬೇಕು. ಲಾಸ್ಟಿಗೆ ಅದು ಎಷ್ಟು ಆದಾಯ ಬರುತ್ತಾ ಬಿಟ್ಟು ಗೊತ್ತಿಲ್ಲ ಅಲ್ವಾ. ಕಡಿಮೆನೂ ಬರ್ಬೋದು, ಜಾಸ್ತಿ ಬರ್ಬೋದು. ಆದ್ರೆ ಕಡಿಮೆ ಬಂದು ನಾವು ದೇಶದ ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಡಕ್ ಬರುತ್ತೆ ಇಲ್ಲ, ಮಾಡ್ಲೇಬೇಕಲ್ಲ ವರ್ಷ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ತೀವಿ, ಮೊದಲೇ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಪಟ್ಟಂತ ಅಂದಾಜು ಪಟ್ಟಿಯನ್ನ ತಯಾರು ಮಾಡ್ಕೊಳ್ತೀವಿ. ಇದಕ್ಕೆ ನಾವು ಆಯವ್ಯಯ ಅಂತ ಕರಿತೀವಿ. ಆದಾಯ, ವ್ಯಯ ವೆಚ್ಚ ಅಥವಾ ಖರ್ಚು ಮಾಡೋ ದೇಶದ ಅಭಿವೃದ್ಧಿಗೆ ಹಣವನ್ನು ಅಲ್ವಾ. ಆದಾಯ, ವ್ಯಯ ಅಂದ್ರೆ ವೆಚ್ಚ. ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದಂತೆ ತಯಾರಿಸುವ ಅಂದಾಜು ಪಟ್ಟಿ. ನೆನಪಿರ್ಬೇಕು, ಅಂದಾಜು ಪಟ್ಟಿ. ಆಯ ಅಂದ್ರೆ ಆದಾಯ, ವ್ಯಯ ಅಂದ್ರೆ ವೆಚ್ಚ. ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದಂತೆ ತಯಾರಿಸುವ ಅಂದಾಜು ಪಟ್ಟಿ. ಇದನ್ನ ಏನಂತ ಕರಿತೀವಿ, ಆಯವ್ಯಯ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಮುಂಗಡ ಪತ್ರ ಅಂತ ಕರಿತೀವಿ ಅಲ್ವಾ. ಹಾಗಾದ್ರೆ ಆಯವ್ಯಯ ಅಥವಾ ಮುಂಗಡ ಪತ್ರವನ್ನ ಕೇಂದ್ರದಲ್ಲಿ ಮಂಡಿಸುವವರು ಯಾರು? ಹಣಕಾಸು ಸಚಿವರು ಮಂಡನೆಯನ್ನು ಮಾಡ್ತಾರೆ ಲೋಕಸಭೆಯಲ್ಲಿ ಅಲ್ವಾ. ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ಹಣಕಾಸು ಸಚಿವರು ಈ ಮುಂಗಡ ಪತ್ರ ಅಥವಾ ಆಯವ್ಯಯ ಮಂಡನೆ ಮಾಡ್ತಾರೆ. ಸರಿನಾ? ಈ ದಿನ ಕ್ಲಾಸ್ ಅಲ್ಲಿ ನಾವೀಗ ಪಿರಮಿಡ್ ರಚನೆ ಮಾಡಿದ್ವಿ. ಸೊ ಇದೇ ರೀತಿ ನಾಳೆಗೆ ಇನ್ನೊಂದು ಪಿರಮಿಡ್ ರಚನೆಯನ್ನ ನೀವೇ ಸುಳಿಗಳನ್ನು ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀರಾ. ಮಾಡ್ಲಿಕ್ಕೆ ಈ ಸುಳಿ ನೀವು ಕೊಟ್ಟಿದ್ದೀರಲ್ಲ ಅಲ್ವಾ, ಇದು ನೋಡ್ಕೊಂಡು ಈ ತರ ಮಾಡ್ಬೋದು, ಈಸಿ ಮಾಡ್ಲಿಕ್ಕೆ. ನೋಡ ನಾಳೆ ಮಾಡ್ಕೊ ಬನ್ನಿ, ನೋಡ ಯಾರು ಸರಿಯಾಗಿ ಮಾಡ್ತೀರಿ ಗೊತ್ತಾಗುತ್ತೆ. ಈಗ ನಿನ್ನೆ 3, 4